ನೋಡಿ ಆ ಬಿಷಪ್ನ ಗುಣವನ್ನು ಗಮನಿಸಿ. ನೊಬಲ್ ಬಿಷಪ್ ಅಂತ ಯಾಕೆ ಹೇಳಿದರು ಅಂದರೆ, ಒಬ್ಬ ಖೈದಿಯನ್ನು ಸಹ ಸ್ನೇಹಿತನ ಹಾಗೆ ಉಪಚಾರ ಮಾಡಿ ಮಲಗಿಸಿದ್ದರು ಸಹ ಈ ಖೈದಿ ಏನು ಮಾಡಿದ್ದಾನೆ, ಜೀನ್ ವಾಲ್ಜಿನ್ ಆ ಮನೆಯಲ್ಲಿ ಇದ್ದಂತಹ ಬೆಳ್ಳಿಯ ಪಾತ್ರೆಗಳನ್ನು ಕದ್ದು ಓಡೋಗಿದ್ದಾನೆ. ನಾವು ಲೆಟ್ ಸಿ ವಾಟ್ ಹ್ಯಾಪನ್. ಮತ್ತೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಬ್ಯಾಪ್ಟಿಸ್ಟೈನ್, ಗುಡ್ ಹೆವೆನ್ಸ್, ದ ಸಿಲ್ವರ್ is stolen. That man who came last night has stolen it. Runs to the alcove and comes back. The man has gone. ಆ ಬ್ಯಾಪ್ಟಿಸ್ಟೈನ್ ಏನು ಮಾಡಿದ್ರು, ಕಬೋರ್ಡನ್ನು ಬೆಳಗ್ಗೆ ಎದ್ದು ನೋಡಿದ್ದಾರೆ. ಗುಡ್ ಹೆವೆನ್ಸ್, ಅಯ್ಯೋ ದೇವರೇ, ದ ಸಿಲ್ವರ್ is stolen. ಅಯ್ಯೋ ಈ ಬೆಳ್ಳಿ ಎಲ್ಲ ಯಾರೋ ಕದ್ದಿದ್ದಾರೆ. ದಟ್ ಮ್ಯಾನ್ ಹೂ ಕೇಮ್ ಲಾಸ್ಟ್ ನೈಟ್ ಹ್ಯಾಸ್ ಸ್ಟೋಲನ್ ಇಟ್. ದಟ್ ಮ್ಯಾನ್, ಆ ವ್ಯಕ್ತಿ ಬಂದಿದ್ನಲ್ಲ ನಿನ್ನೆ ರಾತ್ರಿ, ಹ್ಯಾಸ್ ಸ್ಟೋಲನ್ ಇಟ್, ಎಲ್ಲವನ್ನ ಕದ್ಬಿಟ್ಟಿದ್ದಾನೆ. ರನ್ಸ್ ಟು ದಿ ಆಲ್ಕೋವ್ ಅಂಡ್ ಕಮ್ಸ್ ಬ್ಯಾಕ್. ಓಡಿ ಹೋಗ್ತಾಳೆ ಮೇಲೆ, ಮಹಡಿಯ ಮೇಲೆ ಹೋಗ್ತಾಳೆ. ಅವನು ಅಲ್ಲಿರೋದಿಲ್ಲ. ಮತ್ತೆ ಬಂದು ಹೇಳ್ತಾರೆ, ದ ಮ್ಯಾನ್ ಹ್ಯಾಸ್ ಗಾನ್. ಆ ವ್ಯಕ್ತಿ ಹೊರಟೋಗಿದ್ದಾನೆ, ಎಲ್ಲವನ್ನು ಕದ್ಕೊಂಡು ಹೊರಟೋಗಿದ್ದಾನೆ ಅಂತ ತನ್ನ ಅಣ್ಣನಿಗೆ ಹೇಳ್ತಾಳೆ. ಅದಕ್ಕೆ ಬಿಷಪ್ ವಿತ್ ಸ್ಯಾಡ್ನೆಸ್, I have for a long time wrongfully withheld this silver. It belonged to the poor. Who was this man? A poor man, evidently. It belonged to him. There is a knock at the door. ತಂಗಿಯ ಮಾತನ್ನು ಕೇಳಿಸ್ಕೊಂಡಂತ ಬಿಷಪ್ ವಿತ್ ಸ್ಯಾಡ್ನೆಸ್, ತುಂಬ ದುಃಖದಿಂದ ಹೇಳ್ತಾನೆ, I have for a long time wrongfully. ಈ ಸಿಲ್ವರ್ ವೇರ್ ಅವನು ಕದ್ಕೊಂಡೋಗಿದ್ನಲ್ಲ, I have it for long time wrongfully. ಬಹಳ ಕಾಲದಿಂದ ಅದು ನನ್ನ ಹತ್ರನೇ ಇತ್ತು, ಬಟ್ ಅದು ರಾಂಗ್ಫುಲಿ, ತಪ್ಪು, ಅದು ನನ್ನ ಹತ್ರ ಇದ್ದಿದ್ದ ಸರಿಯಲ್ಲ. ವಿತ್ ಹೆಲ್ಡ್ ದಿ ಸಿಲ್ವರ್, ನಾನು ತುಂಬ ಇಷ್ಟು ದಿನ ಆ ಸಿಲ್ವರ್ ನನ್ನ ಹತ್ರ ಇಟ್ಕೊಂಡಿದ್ದೆ, ಅದು ರಾಂಗ್ಫುಲಿ, ಅದು ನನಗೆ ಸೇರಿದ್ದಲ್ಲ, ಅದು ನನ್ನ ಬಳಿ ಇದ್ದೋಗಿತ್ತು. ಇಟ್ ಬಿಲಾಂಗ್ ಟು ದಿ ಪೂರ್. ನಿಜವಾಗ್ಲೂ ಆ ಬೆಳ್ಳಿ ಎಲ್ಲ ಒಬ್ಬ ಬಡವರಿಗೆ ಸೇರಬೇಕಾಗಿರೋದು ಇರಬಹುದು. ಹೂ ವಾಸ್ ದಿಸ್ ಮ್ಯಾನ್? ಯಾರು ಈ ವ್ಯಕ್ತಿ? ಎ ಪೂರ್ ಮ್ಯಾನ್ ಎವಿಡೆಂಟ್ಲಿ, ಇವನು ಸಹ ಒಬ್ಬ ಬಡವನೇ. ಇಟ್ ಬಿಲಾಂಗ್ ಟು ಹಿಮ್. ನಿಜವಾಗ್ಲೂ ಆ ಒಂದು ಸಿಲ್ವರ್ ಸ್ಟಿಕ್ ಅವನಿಗೆ ಸೇರಬೇಕಾಗಿರೋದು. ಅಂದರೆ ಇಷ್ಟು ದಿನ ನನ್ನ ಹತ್ರ ಅದು ತಪ್ಪಾಗಿದ್ದೋಯ್ತು, ಅದು ನಿಜವಾಗ್ಲೂ ಬಡವರಿಗೆ ಸೇರಬೇಕಾಗಿತ್ತು. ಈ ವ್ಯಕ್ತಿ ಯಾರು? ಇವನು ಸಹ ಒಬ್ಬ ಬಡವನೇ, ಅದು ಅವನಿಗೆ ಸೇರಿದೆ, ಮೋಸ್ಟ್ಲಿ ಅದು ಅವನಿಗೆ ಸೇರಬೇಕಾಗಿತ್ತೇನೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದೆರ್ ಈಸ್ ಎ ನಾಕ್ ಅಟ್ ದ ಡೋರ್. ಆ ತಕ್ಷಣ ಯಾರೋ ಡೋರನ್ನು ಹೊಡಿತಾರೆ. ಅದನ್ನು ಕೇಳಿಸ್ಕೊಂಡಂಥ ಬಿಷಪ್ ಏನು ಮಾಡ್ತಾರೆ, ಹೇಳ್ತಾರೆ, ಕಮ್ ಇನ್, ಒಳಗೆ ಬನ್ನಿ ಅಂತ ಕರೆದಾಗ, ಎ ಸರ್ವೆಂಟ್ ಆ್ಯಂಡ್ 4 ಪೊಲೀಸ್ ಮ್ಯಾನ್ ಎಂಟರ್ ವಿತ್ ದ ಕಾನ್ವಿಕ್ಟ್ ಬೌಂಡ್. ಒಬ್ಬ ಸರ್ವೆಂಟ್, ಅವರ ಜೊತೆ 4 ಜನ ಪೊಲೀಸ್ ಮೆನ್ ಏನು ಮಾಡ್ತಾರೆ, ಎಂಟರ್, ಒಳಗಡೆ ಬರ್ತಾರೆ, ವಿತ್ ದ ಕಾನ್ವಿಕ್ಟ್ ಬೌಂಡ್. ಒಬ್ಬ ಖೈದಿಯನ್ನು ಬಂಧಿಸಿ ತಗೊಬಂದಿರ್ತಾರೆ. ಏನು ರಾತ್ರಿ ಇಲ್ಲಿಂದ ಕದ್ದುಕೊಂಡು ಓಡಿ ಹೋದ ಜೀನ್ ವಾಲ್ಜಿನ್ ಆ ಖೈದಿ ಪೊಲೀಸರಿಗೆ ಸಿಕ್ಕಾಕೊಂಡಿರ್ತಾರೆ. ಆ ಸಿಲ್ವರ್, ಆ ಒಂದು ಬೆಳ್ಳಿ ಎಲ್ಲಿಂದ ಬಂತು ಅಂತ ಹೇಳಿದಾಗ ಆ ಒಬ್ಬ ಖೈದಿ ಬಿಷಪ್ರ ಮನೆ ಹೇಳಿರ್ತಾರೆ. ಅವನನ್ನು ಅಲ್ಲಿಂದ ಏನು ಮಾಡಿದ್ರು, ಬಂಧಿಸಿ ಕರ್ಕೊಂಡು ಬಿಷಪ್ನವರ ಒಂದು ಮನೆಗೆ ಬಂದಿದ್ದಾರೆ. ಆಗ ಬಂದಂಥ ಸರ್ಜೆಂಟ್ ಹೇಳ್ತಾನೆ, ಬಿಷಪ್, ವಿ ಹ್ಯಾವ್ ಕಾಟ್ ಹಿಮ್. ಬಿಷಪ್, ನಾವು ಇವನನ್ನು ಕಾಟ್ ಅಂದರೆ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಸೆರೆ ಹಿಡಿದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಬಿಷಪ್ ಉತ್ತರ ಕೊಡ್ತಾರೆ, ದೇರ್ ಯು ಆರ್. ಐ ಆಮ್ ಗ್ಲಾಡ್ ಟು ಸಿ ಯು ಮೈ ಫ್ರೆಂಡ್. ಇಲ್ಲಿದೆಯಾ ನೀನು? ಐ ಆಮ್ ಗ್ಲಾಡ್, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಟು ಸಿ ಯು, ನಿನ್ನನ್ನು ನೋಡಿ, ಮೈ ಫ್ರೆಂಡ್. ಓ ಮೈ ಫ್ರೆಂಡ್, ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಬಿಷಪ್ ಹೇಳ್ತಾನೆ. ಜಸ್ಟ್ ಇಮ್ಯಾಜಿನ್, ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಖೈದಿ ಮನೆಯಿಂದ ಸಿಲ್ವರ್ ವೇರ್, ಬೆಳ್ಳಿಗಳನ್ನು, ಪಾತ್ರೆಗಳನ್ನೆಲ್ಲ ಕದ್ಕೊಂಡೋಗಿದ್ದಾನೆ. ಅಂಥವನನ್ನು ಪೊಲೀಸರು ಹಿಡ್ಕೊಂಬಂದಿದ್ದಾರೆ. ಆದರೆ ಅದಕ್ಕೆ ಒಬ್ಬ ಬಿಷಪ್ ಹೇಳ್ತಾ ಇದ್ದಾನೆ, ಆ ಸಿಲ್ವರ್ ವೇರ್ ನನ್ನ ಹತ್ರ ತಪ್ಪಾಗಿದ್ದೋಗಿತ್ತು, ಅದು ಬಡವರಿಗೆ ಸೇರಬೇಕು, ಅವನಿಗೆ ಸೇರಬೇಕಾಗಿದೆ ಅಂದಾಗ ಆ ಪೊಲೀಸರು ಅವನನ್ನು ಬಂಧಿಸಿ ಕರ್ಕೊಂಬಂದಿದ್ರು. ಅವನನ್ನು ನೋಡಿ ಹೇಳ್ತಾ ಇದ್ದಾರೆ, ಐ ಆಮ್ ಗ್ಲಾಡ್ ಟು ಸಿ ಯು, ನಿನ್ನನ್ನು ನೋಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮೈ ಫ್ರೆಂಡ್, ನೀನು ನನ್ನ ಮೈ ಫ್ರೆಂಡ್ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಜೆಂಟ್ ಪಜಲ್ಡ್, ಫ್ರೆಂಡ್. ಆಗ ಆ ಪೊಲೀಸ್ನ ಮುಖ್ಯಸ್ಥರ ಸರ್ಜೆಂಟ್ ಏನಿದ್ರು ಪಜಲ್ಡ್, ಅವನಿಗೊಂಥರ ಕನ್ಫ್ಯೂಸ್ ಆಗಿಬಿಡ್ತು. ಏನಿದು ಫ್ರೆಂಡ್ ಅಂತ ಇದ್ದಾರಲ್ಲ, ಇವನೊಬ್ಬ ಕಳ್ಳ, ಇವನ ಹತ್ರ ಎಲ್ಲ ಇವ್ರ ಮನೆಯಲ್ಲಿದ್ದಂಥ ಒಂದು ಬೆಳ್ಳಿ ಪಾತ್ರೆಗಳು ಇವನ ಹತ್ರ ಇದೆ, ಇವರು ಫ್ರೆಂಡ್ ಅಂತ ಇದ್ದಾರಂತೆ. ಆ ಸರ್ಜೆಂಟ್ಗೆ ಏನಾಯಿತು, ಒಂದು ರೀತಿ ಕನ್ಫ್ಯೂಷನ್ ಆಯಿತು. ಬಿಷಪ್ ಹೇಳ್ತಾ ಇದ್ದಾರೆ ಟು ಜೀನ್ ವಾಲ್ಜಿನ್, ಬಟ್ ಐ ಗೇವ್ ಯು ದಿ ಕ್ಯಾಂಡಲ್ ಸ್ಟಿಕ್ಸ್ ಆಲ್ಸೋ, ವಿಚ್ ಆರ್ ಸಿಲ್ವರ್ ಲೈಕ್ ದ ರೆಸ್ಟ್. ವೈ ಡೋಂಟ್ ಯು ಟೇಕ್ ದೆಮ್ ಅಲಾಂಗ್ ವಿತ್ ದ ಪ್ಲೇಟ್ಸ್. ಜೀನ್ ವಾಲ್ಜಿನ್ಗೆ ಆ ಬಿಷಪ್ ಹೇಳ್ತಾ ಇದ್ದಾರೆ, ಐ ಗೇವ್ ಯು ದಿ ಕ್ಯಾಂಡಲ್ ಸ್ಟಿಕ್ಸ್ ಆಲ್ಸೋ, ನಾನು ನಿನಗೆ ಬರೀ ಸಿಲ್ವರ್ ಪ್ಲೇಟ್ಸು ಅಷ್ಟನ್ನು ಮಾತ್ರ ಕೊಟ್ಟಿರಲಿಲ್ಲ. ಐ ಗೇವ್ ಯು ದಿ ಕ್ಯಾಂಡಲ್ ಸ್ಟಿಕ್ಸ್, ನಾನು ನಿನಗೆ ಕ್ಯಾಂಡಲ್ ಸ್ಟಿಕ್ಸನ್ನು ಸಹ ಕೊಟ್ಟಿದ್ದೆ. ವಿಚ್ ಆರ್ ಸಿಲ್ವರ್ಸ್ ಲೈಕ್ ದ ರೆಸ್ಟ್,
ಅವು ಸಹ ಬೆಳ್ಳಿಯ, ನೀನು ತೊಗೊಂಡೋಗಿರೋ ಪ್ಲೇಟ್ಸ್ನಾಗೆ ಅವು ಸಹ ಬೆಳ್ಳಿಯ ಒಂದು ದೀಪದ ಕಂಬಗಳಾಗಿದ್ದು, ವೈ ಡೋಂಟ್ ಯು ಟೇಕ್ ದೆಮ್ ಅಲಾಂಗ್ ವಿತ್ ದ ಪ್ಲೇಟ್ಸ್, ನೀನು ಯಾಕೆ ಆ ಪ್ಲೇಟ್ಸ್ನ ಜೊತೆಗೆ ಅವುಗಳನ್ನು ಸಹ ತೊಗೊಂಡು ಹೋಗಲಿಲ್ಲ ಅಂತಕ್ಕಂಥ ಮಾತನ್ನು ಆ ಬಿಷಪ್ ಏನು ಮಾಡ್ತಾರೆ, ಆ ಕಾನ್ವಿಕ್ಟ್ಗೆ ಹೇಳ್ತಾನೆ. ಅಲ್ಲಿ ಬಿಷಪ್ ಹೇಳ್ತಾ ಇದ್ದಾರೆ, ನೀನು ಬರೀ ಪ್ಲೇಟ್ಸನ್ನು ಯಾಕೆ ತೊಗೊಂಡೋದೆ, ಆ ಪ್ಲೇಟ್ಸ್ನ ಜೊತೆಗೆ ನಾನು ನಿನಗೆ ಆ ಕ್ಯಾಂಡಲ್ ಸ್ಟಿಕ್ಸನ್ನು ಸಹ ಬೆಳ್ಳಿ ದೀಪದ ಕಂಬಗಳನ್ನು ಕೊಟ್ಟಿದ್ದೆ, ಬಟ್ ಅವುಗಳನ್ನು ಏಕೆ ತೊಗೊಂಡೋಗಲಿಲ್ಲ, ಅವು ಸಹ ಉಳಿದ ಪ್ಲೇಟ್ಸ್ನ ಹಾಗೆ ಸಿಲ್ವರ್ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಗ ಸರ್ಜೆಂಟ್, ದೆನ್ ವಾಟ್ ದಿಸ್ ಮ್ಯಾನ್ ಸೆಡ್ ಮಸ್ಟ್ ಬಿ ಟ್ರೂ, ಹಿ ಸೆಡ್, ಆಗ ಸರ್ಜೆಂಟ್ ಹೇಳ್ತಾರೆ, ಹಾಗಾದರೆ ಈ ವ್ಯಕ್ತಿ ಹೇಳಿದ್ದು ನಿಜನೇ ಇರಬಹುದು ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಬಿಷಪ್ ಹೇಳ್ತಾರೆ, ಈ ಮಸ್ಟ್ ಹ್ಯಾವ್ ಟೋಲ್ಡ್ ಯು ದಟ್ ದ ಸಿಲ್ವರ್ ವೇರ್ ವಾಸ್ ಗಿವನ್ ಟು ಹಿಮ್ ಬೈ ಮೀ ಆ್ಯಂಡ್ ದಟ್ ಹಿ ಹ್ಯಾಡ್ ಸ್ಪೆಂಡ್ ದ ಲಾಸ್ಟ್ ನೈಟ್ ಹಿಯರ್ ಆ್ಯಂಡ್ ಯು ಬ್ರಾಟ್ ಹಿಮ್ ಹಿಯರ್, ಇಟ್ ಈಸ್ ಆಲ್ ಅ ಮಿಸ್ಟೇಕ್. ಅದಕ್ಕೆ ಬಿಷಪ್ ಹೇಳ್ತಾರೆ, ಹಿ ಮಸ್ಟ್ ಹ್ಯಾವ್ ಟೋಲ್ಡ್ ಯು ದಟ್ ದ ಸಿಲ್ವರ್ ವೇರ್ ವಾಸ್ ಗಿವನ್ ಟು ಹಿಮ್ ಬೈ ಮೀ. ಅವ್ರು ನಿಮಗೆ ಹೇಳಿರ್ತಾನೆ, ಈ ಜಿನ್ ವಾಲ್ಜಿನ್ ಹೇಳಿರ್ತಾನೆ, ಈ ಎಲ್ಲ ಸಿಲ್ವರ್ ವೇರನ್ನು ನಾನೇ ಅವನಿಗೆ ಕೊಟ್ಟಿದ್ದು ಅಂತ ನಿಮಗೆ ಹೇಳಿದ್ದಾನೆ. ಆ್ಯಂಡ್ ದಟ್ ಹಿ ಹ್ಯಾಡ್ ಸ್ಪೆಂಟ್ ಲಾಸ್ಟ್ ದ ನೈಟ್ ಹಿಯರ್, ಅವನು ಸಹ ಹೇಳಿರ್ಬೋದು ರಾತ್ರಿ ನಾನು ಇದೇ ಮನೆಯಲ್ಲಿ ಕಳೆದಿದ್ದೆ ಅಂತಕ್ಕಂಥದ್ದನ್ನು ಸಹ ಹೇಳಿರ್ಬೋದು. ಆ್ಯಂಡ್ ಯು ಬ್ರಾಟ್ ಹಿಮ್ ಹಿಯರ್, ಇಟ್ ಈಸ್ ಆಲ್ ಎ ಮಿಸ್ಟೇಕ್. ಆದರೆ ನೀವು ಅವನನ್ನು ಮತ್ತೆ ಇಲ್ಲಿ ಕರ್ಕೊಂಬಂದುಬಿಟ್ಟಿದ್ದೀರಾ, ಆಲ್ ಇಟ್ಸ್ ಎ ಮಿಸ್ಟೇಕ್, ಇದೆಲ್ಲ ತಪ್ಪಾಯಿತು, ನಿಮ್ಮಿಂದ ತಪ್ಪಾಗಿದೆ, ಅವನನ್ನು ಮತ್ತೆ ನೀವು ಇಲ್ಲಿ ಕರ್ಕೊಂಬಂದಿದ್ದೀರಾ, ಅವನು ಇಲ್ಲಿ ರಾತ್ರಿ ಇದ್ದಿದ್ದು ನಿಜ, ಎಲ್ಲವನ್ನೂ ನಾನು ಅವನಿಗೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಬಿಷಪ್ ಹೇಳ್ತಾರೆ. ಸರ್ಜೆಂಟ್, ಇಫ್ ದಟ್ ಈಸ್ ಸೋ ವಿ ಕ್ಯಾನ್ ಲೆಟ್ ಹಿಮ್ ಗೋ. ಓ, ಹಾಗಾದರೆ ಇದು ನಿಜ ಆದರೆ ವಿ ಕ್ಯಾನ್ ಲೆಟ್ ಹಿಮ್ ಗೋ, ಅವರನ್ನು ಬಿಟ್ಬಿಡ್ತೀವಿ ಅಂತ ಹೇಳಿ ದೇ ರಿಲೀಸ್ ದಿ ಕಾನ್ವಿಕ್ಟ್ ಆ್ಯಂಡ್ ಲೀವ್. ಅವ್ರೇನು ಮಾಡ್ತಾರೆ, ಆ ಕಾನ್ವಿಕ್ಟನ್ನು ಅಲ್ಲಿ ರಿಲೀಸ್ ಮಾಡಿ ಆ ಒಂದು ಪೊಲೀಸ್ನವರು ಹೊರಟೋಗ್ತಾರೆ. ದೆನ್ ಬಿಷಪ್, ಮೈ ಫ್ರೆಂಡ್, ಬಿಫೋರ್ ಯು ಗೋ ಅವೇ ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್, ದೇ ಆರ್ ಯುವರ್ಸ್, ಟೇಕ್ ದೆಮ್. ಆಗ ಬಿಷಪ್ ಆ ಒಂದು ಜಿನ್ ವಾಲ್ಜಿನ್ ಖೈದಿಗೆ ಹೇಳ್ತಾರೆ, ಮೈ ಫ್ರೆಂಡ್, ಬಿಫೋರ್ ಯು ಗೋ ಅವೇ, ನೀನು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ಯು ಕ್ಯಾನ್ ಟೇಕ್ ದೀಸ್ ಕ್ಯಾಂಡಲ್ ಸ್ಟಿಕ್ಸ್, ದಯವಿಟ್ಟು ಈ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಏನು ಈ ದೀಪದ ಕಂಬಗಳಿದೆ ಇವುಗಳನ್ನು ತಗೊಂಡು ಹೋಗು, ದೇ ಆರ್ ಯುವರ್ಸ್, ಅವು ನಿನಗೆ ಸೇರಿದ್ದವು, ಟೇಕ್ ದೆಮ್, ದಯವಿಟ್ಟು ಅವುಗಳನ್ನು ತಗೋ ಅಂತ ಏನು ಮಾಡ್ತಾರೆ, ಆ ಕ್ಯಾಂಡಲ್ ಸ್ಟಿಕ್ಸನ್ನು ಜಿನ್ ವಾಲ್ಜಿನ್ಗೆ ಕೊಡ್ತಾರೆ. ಆನಂತರ ಹೇಳ್ತಾರೆ, ನೌ ಯು ಮೇ ಗೋ ಇನ್ ಪೀಸ್, ಈಗ ನೀನು ಪೀಸ್, ನೆಮ್ಮದಿಯಿಂದ, ಮೀನ್ಸ್ ಯು ಮೇ ಗೋ ಇನ್ ಪೀಸ್, ನೀನೀಗ ನೆಮ್ಮದಿಯಿಂದ ಮನೆಗೆ ಹೋಗ್ಬೋದು, ನಿನ್ನನ್ನು ಯಾರೂ ತಡೆಯೋದಿಲ್ಲ, ಯಾವ ಪೊಲೀಸವರು ಸಹ ನಿನ್ನನ್ನು ಹಿಡ್ಕೊಳ್ಳೋದಿಲ್ಲ, ನೀನು ನೆಮ್ಮದಿಯಾಗಿ ಹೋಗು. ಬಟ್ ದ ವೇ ವೆನ್ ಯು ಕಮ್ ಅಗೇನ್, ಆದರೆ ಮತ್ತೆ ಏನಾದರೂ ವೆನ್ ಯು ಕಮ್ ಅಗೇನ್, ಮತ್ತೇನಾದರೂ ನೀನು ಇಲ್ಲಿಗೆ ಬರಬೇಕಾದ್ರೆ ಯು ನೀಡ್ ನಾಟ್ ಟು ಕಮ್ ಥ್ರೂ ದಿ ಗಾರ್ಡನ್, ನೀನು ಈ ಗಾರ್ಡನ್ನ ಒಳಗಡೆಯಿಂದ ಬರಬೇಡ, ಅಂದರೆ ಕಾಂಪೌಂಡನ್ನು ಹಾರಿ ಈ ಗಾರ್ಡನ್ನ ಮೂಲಕ ಬರಬೇಡ. ಯು ಕ್ಯಾನ್ ಆಲ್ವೇಸ್ ಕಮ್ ಇನ್ ಆ್ಯಂಡ್ ಗೋ ಔಟ್ ಬೈ ದ ಫ್ರಂಟ್ ಡೋರ್, ನೀನು ಯಾವಾಗ ಬೇಕಾದರೂ ಈ ಮನೆಗೆ ಫ್ರಂಟ್ ಡೋರಿಂದನೇ ಬಾ, ಮತ್ತು ಆ ಫ್ರಂಟ್ ಡೋರಿಂದನೇ ನೀನು ಹೋಗಬಹುದು, ನೀನು ಕಳ್ಳನ ಹಾಗೆ ಬರೆಯುವಾಗ ಅಗತ್ಯ ಇಲ್ಲ. ದ ಡೋರ್ಸ್ ಆಫ್ ಮೈ ಹೌಸ್ ಆರ್ ನೆವರ್ ಲಾಕ್ಡ್ ಡೇ ಆರ್ ನೈಟ್, ನನ್ನ ಮನೆಯ ಈ ಬಾಗಿಲುಗಳು ಯಾವುದೇ ಕಾರಣಕ್ಕೂ ಬೀಗ ಹಾಕೋದಿಲ್ಲ ಅಥವಾ ಮುಚ್ಚೋದಿಲ್ಲ, ಡೇ ಆರ್ ನೈಟ್, ಅದು ದಿನ ಆಗಿರ್ಬೋದು ರಾತ್ರಿ ಆಗಿರ್ಬೋದು, ನೀನು ಯಾವಾಗ ಬೇಕಾದರೂ ಇಲ್ಲಿಗೆ ಬರಬಹುದು. ಜೀನ್ ವಾಲ್ಜಿನ್ ಮೈ ಬ್ರದರ್, ಜೀನ್ ವಾಲ್ಜಿನ್ ಮೈ ಬ್ರದರ್, ನನ್ನ ಸೋದರ, ಪ್ರಾಮಿಸ್ ಮಿ ದಟ್ ಯು ವುಡ್ ಯೂಸ್ ದಿಸ್ ಸಿಲ್ವರ್ ಟು ಬಿಕಮ್ ಆನ್ ಆನೆಸ್ಟ್ ಮ್ಯಾನ್, ವಿಲ್ ಯು ಫುಲ್ಫಿಲ್ ದಿಸ್ ಪ್ರಾಮಿಸ್? ಪ್ರಾಮಿಸ್ ಮೀ, ನನಗೊಂದು ಪ್ರಾಮಿಸ್ ಮಾಡು, ಯು ವುಡ್ ಯೂಸ್ ದಿಸ್ ಸಿಲ್ವರ್ ವೇರ್ ಟು ಬಿಕಮ್ ಅನ್ ಆನೆಸ್ಟ್ ಮ್ಯಾನ್, ನೀನು ನಾನು ಈ ತೊಗೊಂಡಿರ್ತಕ್ಕಂಥ ಎಲ್ಲ ಬೆಳ್ಳಿಯ ವಸ್ತುಗಳನ್ನು ನೀನು ಬಳಸ್ಕೊಂಡು ಒಬ್ಬ ಆನೆಸ್ಟ್ ಮ್ಯಾನ್ ಆಗಬೇಕು, ಒಳ್ಳೆಯ ವ್ಯಕ್ತಿ ಆಗಬೇಕು. ವಿಲ್ ಯು ಫುಲ್ಫಿಲ್ ದಿಸ್ ಪ್ರಾಮಿಸ್, ನನ್ನ ಈ ಒಂದು ಪ್ರಾಮಿಸನ್ನು ಈಡೇರಿಸ್ಕೊಡ್ತೀಯಾ ಅಂತ ಕೇಳ್ತಾರೆ. ಈ ಮಾತನ್ನು ಕೇಳಿರ್ತಕ್ಕಂಥ ಕಾನ್ವಿಕ್ಟ್ ಅಲ್ಲಿ ಏನಾಗಿರ್ತಾನೆ, ಕರಗಿ ಹೋಗಿರ್ತಾನೆ. ಆ ಬಿಷಪ್ನ ಮಾತುಗಳಿಂದ ಅವನ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಮೂಡಿರುತ್ತೆ. ಅದಕ್ಕೆ ಕಾನ್ವಿಕ್ಟ್ ಹೇಳ್ತಾನೆ, ಎಸ್ ಐ ವಿಲ್ ಸೋಬ್ಸ್, ಐ ಫೀಲ್ ಐ ಆಮ್ ಎ ಮ್ಯಾನ್ ಅಗೇನ್ ಆ್ಯಂಡ್ ನಾಟ್ ಎ ವೈಲ್ಡ್ ಬೀಸ್ಟ್, ಹಿ ಲೀವ್ಸ್. ಈ ಮಾತನ್ನು ಕೇಳಿದಂಥ ಕಾನ್ವಿಕ್ಟ್ ಖೈದಿ ಜೀನ್ ವಾಲ್ಜಿನ್, ಐ ವಿಲ್, ನಿಜವಾಗ್ಲೂ ನಾನು ನಡೆಸ್ಕೊಡ್ತೇನೆ, ನಿಮ್ಮ ಪ್ರಾಮಿಸನ್ನು ಖಂಡಿತವಾಗ್ಲೂ ನಾನು ಈಡೇರಿಸ್ತೇನೆ. ಐ ಫೀಲ್ ಐ ಆಮ್ ಎ ಮ್ಯಾನ್ ಅಗೇನ್, ನನಗೆ ಈಗ ನಾನು ಮತ್ತೆ ಒಬ್ಬ ಮನುಷ್ಯನಾಗಿದ್ದೀನಿ ಅಂತ ಅನಿಸ್ತಾ ಇದೆ. ಆ್ಯಂಡ್ ನಾಟ್ ಎ ವೈಲ್ಡ್ ಬೀಸ್ಟ್, ನಾನೀಗ ಒಬ್ಬ ಕ್ರೂರ ಪ್ರಾಣಿಯಲ್ಲ, ಕೆಟ್ಟವನಾಗಿಲ್ಲ, ನಾನೀಗ ನಿಜವಾಗ್ಲೂ ಒಬ್ಬ ಮನುಷ್ಯ ಆಗಿದ್ದೇನೆ ನಾನು
ನಿಮ್ಮ ಪ್ರಾಮಿಸನ್ನು ಈಡೇರಿಸ್ತೇನೆ ಅಂತ ಏನು ಮಾಡ್ತಾನೆ ಕಾನ್ವಿಕ್ಟ್ ಅಲ್ಲಿಂದ ಎಲ್ಲ ಒಂದು ಬೆಳ್ಳಿಯ ವಸ್ತುಗಳನ್ನು ತಗೊಂಡು ಹೊರಡ್ತಾನೆ. ಇಯರ್ಸ್ ರೋಲ್ಡ್ ಬೈ ಆ್ಯಂಡ್ ಜೀನ್ ವಾಲ್ಜಿನ್ ಲೆಡ್ ದಿ ಲೈಫ್ ಆಫ್ ಆನ್ ಆನೆಸ್ಟ್ ಮ್ಯಾನ್. ರಿಮೆಂಬರಿಂಗ್ ದಿ ಬಿಷಪ್ಸ್ ವರ್ಡ್ಸ್, he had sold all the silverware except the candlesticks. He kept them with him all his life in memory of the good bishop. He strove the cause of the oppressed, downtrodden and destitute. Years rolled by. ವರ್ಷಗಳು ಉರುಳಿದವೆ. ಜೀನ್ ವಾಲ್ಜಿನ್ ಲೆಡ್ ದ ಲೈಫ್ ಆಫ್ ಆನ್ ಆನೆಸ್ಟ್ ಮ್ಯಾನ್. ಆ ಜೀನ್ ವಾಲ್ಜಿನ್ ಕೈದಿ ಏನು ಮಾಡ್ತಾ ಇದ್ದಾನೆ, ಲೆಡ್ ದಿ ಲೈಫ್, ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ, ಆಫ್ ಆನ್ ಆನೆಸ್ಟ್ ಮ್ಯಾನ್, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. ರಿಮೆಂಬರಿಂಗ್ ದಿ ಬಿಷಪ್ಸ್ ವರ್ಡ್ಸ್, ಆ ಬಿಷಪ್ಪರು ಹೇಳಿರ್ತಕ್ಕಂಥ ಆ ಪದಗಳನ್ನು ನೆನಪಿಗೆ ತಗೊಂಡು ಏನು ಮಾಡಿದ್ದಾನೆ, ಆ ಪದಗಳನ್ನು ನೆನಪಿಟ್ಟುಕೊಂಡು ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ. ಈ ಹ್ಯಾಡ್ ಸೋಲ್ಡ್ ಆಲ್ ದಿ ಸಿಲ್ವರ್ವೇರ್, ಅವನು ಎಲ್ಲ ಒಂದು ಸಿಲ್ವರ್ವೇರ್, ಆ ಬೆಳ್ಳಿಯ ಪಾತ್ರೆಗಳನ್ನು ಮಾರಿದ್ದಾನೆ. ಎಕ್ಸೆಪ್ಟ್ ದಿ ಕ್ಯಾಂಡಲ್ ಸ್ಟಿಕ್ಸ್, ಆದರೆ ಆ ಒಂದು ಕ್ಯಾಂಡಲ್ ಸ್ಟಿಕ್ಸ್, ದೀಪದ ಕಂಬಗಳನ್ನು ಬಿಟ್ಟು ಎಲ್ಲವನ್ನು ಮಾರಿದ್ದಾನೆ. ಹಿ ಕೆಪ್ಟ್ ದೆಮ್ ವಿತ್ ಹಿಮ್ ಆಲ್ ಈಸ್ ಲೈಫ್, ಆ ಒಂದು ಕ್ಯಾಂಡಲ್ ಸ್ಟಿಕ್ಸನ್ನು ಅವನ ಜೀವನ ಪೂರ್ತಿ ತನ್ನ ಬಳಿ ಇಟ್ಕೊಂಡಿದ್ದ. ಇನ್ ಮೆಮೊರಿ ಆಫ್ ದಿ ಗುಡ್ ಬಿಷಪ್, ಆ ಒಬ್ಬ ಒಳ್ಳೆಯ ಬಿಷಪ್ ಏನಿದ್ರು ಅವರ ಒಂದು ಜ್ಞಾಪಕಾರ್ಥಕವಾಗಿ ಆ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸನ್ನು ತನ್ನ ಬಳಿಯಲ್ಲೇ ಇಟ್ಕೊಂಡಿದ್ದ. ಹಿ ಸ್ಟ್ರೋವ್ ಫಾರ್ ದ ಕಾಸ್ ಆಫ್ ದಿ ಒಪ್ರೆಸ್ಡ್, ಡೌನ್ ಟ್ರಾಡನ್ ಆ್ಯಂಡ್ ಡೆಸ್ಟಿಟ್ಯೂಟ್. ಆ ಒಂದು ತನ್ನ ಜೀವನ ಪೂರ್ತಿ ಆ ಒಬ್ಬ ಕೈದಿ ಜೀನ್ ವಾಲ್ಜಿನ್ ಏನು ಮಾಡ್ದ, ಈ ಸ್ಟ್ರೋವ್ ಫಾರ್ ದ ಕಾಸ್ ಅಂದರೆ ಒಳ್ಳೆಯದಕ್ಕಾಗಿ ಪ್ರಯತ್ನ ಪಟ್ಟ. ಯಾರ ಒಳ್ಳೆಯದಕ್ಕಾಗಿ ಅಂದರೆ ದ ಒಪ್ರೆಸ್ಡ್ ಅಂದರೆ ಈ ಸಮಾಜದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿ ಏನೂ ಇಲ್ಲದೆ ಎಲ್ಲವನ್ನು ಕಳೆದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳು. ಡೌನ್ ಟ್ರಾಡನ್, ಈ ಸಮಾಜದಲ್ಲಿ ತುಂಬ ಕೆಳ ಹಂತಕ್ಕೆ ಜನಗಳ ಕೈಯಿಂದ ಸಮಾಜದಿಂದ ದೂರಲ್ಪಟ್ಟಂತಹ ಒಬ್ಬ ವ್ಯಕ್ತಿಗಳ, ಮತ್ತು ಡೆಸ್ಟಿಟ್ಯೂಟ್, ಬಡವರು, ನಿರ್ಗತಿಕರ ಒಂದು ಒಳ್ಳೆಯದಕ್ಕಾಗಿ. ಸ್ಟ್ರೋವ್ ಫಾರ್ ದ ಕಾಸ್ ಅಂದರೆ ಒಳ್ಳೆಯದಕ್ಕಾಗಿ ಏನು ಮಾಡ್ದ, ಈ ರೀತಿ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಏನು ಮಾಡಿದ್ದಾನೆ, ತನ್ನ ಜೀವನವನ್ನು ಮುಡುಪಾಗಿ ಇಟ್ಟಿದ್ದಾನೆ. ಸಿ ಹೌ ದ ಕಾನ್ವಿಕ್ಟ್, ಎ ವೈಲ್ಡ್ ಬೀಸ್ಟ್ ಬಿಕಮ್ ಆನ್ ಆನೆಸ್ಟ್ ಮ್ಯಾನ್ ಬೈ ದಿ ನೋಬಲ್ ಬಿಷಪ್. ಒಬ್ಬ ಪಾದ್ರಿಯ ಮಾತುಗಳು ಮತ್ತು ಅವರ ಒಂದು ನಡವಳಿಕೆಗಳಿಂದ ಒಬ್ಬ ಖೈದಿ ಜೀನ್ ವಾಲ್ಜಿನ್ ತನ್ನ ಜೀವನವನ್ನು ಒಬ್ಬ ಹಾನೆಸ್ಟ್ ಮ್ಯಾನ್ ಆಗಿ ಚೇಂಜ್ ಮಾಡಿಕೊಂಡು ಏನು ಮಾಡಿದ್ದಾನೆ, ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದಾನೆ. ದಿಸ್ ಈಸ್ ದ ಲೆಸನ್